ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವಾಗ ನಾವು ಎಲ್ಲಿಗೆ ಬಂದಿದ್ದೀರಿ? ಕೆರೆ ಹತ್ರಕ್ಕೆ ಬಂದಿದ್ದೀರಿ. ಟುಡೇ ಸ್ಪೆಷಲ್ ಕಾರ್ತಿಕ ಹುಣ್ಣಿಮೆ. ಅದನ್ನೇ ಆಚರಿಸೋದಕ್ಕೆ ನಾವು ಕೆರೆ ಹತ್ರಕ್ಕೆ ಬಂದಿದ್ದೀರಿ. ನದಿ ಸ್ನಾನ ಮಾಡಿದ್ದೀರಿ. ಸಾರಿ, ಇವತ್ತು ನಮ್ಮೂರಲ್ಲಿ ನದಿ ಇಲ್ಲ, ಅದಕ್ಕೆ ಕೆರೆ ಸ್ನಾನ ಮಾಡಿ ದೀಪ ಹಚ್ಚಿಬಿಟ್ಟು ಕೆರೆ ದೀಪನೂ ಹಚ್ಚಿದ್ದೀರಿ. ನಾವು ಹೆಂಗೆ ಪೂಜೆ ಮಾಡಿ ದೀಪ ಹಚ್ಚಿದ್ದೀರಿ ಅಂತ ನೋಡೋಣ ಬನ್ನಿ. ನಮ್ಮ ಫ್ಯಾಮ್ಲಿ ಎಲ್ಲ ಬಂದಿದ್ದೀರಿ. ನಮ್ಮ ಅಜ್ಜಿ, ನಮ್ಮ ಮಮ್ಮಿ, ನಾನು, ನಮ್ಮ ಡ್ಯಾಡಿ, ನಮ್ಮ ಎಲ್ಲರೂ ಬಂದಿದ್ದೀರಿ ಕೆರೆ ಸ್ನಾನ ಮಾಡೋದಕ್ಕೆ. ನಮ್ಮಪ್ಪ ನೋಡಿ ಯಾವ ಥರ ಆಡ್ತಾ ಇದ್ದಾರೆ, ಮುಳುಗ್ತಾ ಇದ್ದಾರೆ ನಮ್ಮಪ್ಪ ನೀಟಾಗೆ. ಇನ್ನು ಯಾರೂ ಇಲ್ಲದೆ ಇಲ್ಲ. ನಮ್ಮಪ್ಪ ಎಲ್ದುಬಿಟ್ಟು ಎರಡನೇ ಸತಿನೂ ಮುಳುಗ್ಬಿಟ್ರು. ಇವಾಗ ಕೆರೆಯಲ್ಲಿ ಮುಳುಗ್ತಾ ಇದ್ದೀರಿ ಎಲ್ಲರೂ. ನಮ್ಮ ಅಜ್ಜಿ ಇಳಿತಾ ಇದ್ದಾರೆ, ನಮ್ಮಪ್ಪ ಎಲ್ದಿದ್ದಾರೆ. ಇವಾಗ ನಮ್ಮಮ್ಮ ಇಳಿತಾ ಇದ್ದಾರೆ. ನಮ್ಮಮ್ಮ ಇಳಿತಾ ಇರೋದು ಈ ಚಿಕ್ಕ ಮೂಮೆಂಟ್ ನೋಡಿ ನಗೀರಿ. ಯಾಕಂದರೆ ನಮ್ಮಮ್ಮಗೆ ಚಿಕ್ಕವಾಗಿಂದ ನೀರು ಭಯ. ಇಳಿಯೋಷ್ಟರೊಳಗಡೆ ವೈಬ್ರೇಷನ್ ಬಂದ್ಬಿಡ್ತು ನಮ್ಮಮ್ಮಗೆ. ಫುಲ್ ಶವರಿಂಗ್ ಆಗಿಬಿಟ್ಟಿದ್ದಾರೆ. ನಮ್ಮಪ್ಪ ನಮ್ಮ ಅಜ್ಜಿ ಇಬ್ಬರು ಇಟ್ಕೊಂಡಿದ್ದಾರೆ ನಮ್ಮಮ್ಮನೇ. ಏನು ಎದರ್ಬೇಡ ಅಂತ. ನಮ್ಮಮ್ಮ ನಮ್ಮ ಅಪ್ಪಗೆ ಹೇಳ್ತಿದ್ದಾರೆ, ನೀನು ಮುಳುಗಿಸ್ಬೇಡ ಅಂತ ಹೇಳ್ತಿದ್ದಾರೆ. ನಮ್ಮಮ್ಮಗೆ ನೋಡಿ ಶವರಿಂಗ್ ಹೆಂಗೆ ಬರ್ತಾ ಇದೆಯೋ ನೋಡಿದ್ರಿ. ನಮ್ಮ ಅಜ್ಜಿ ಹೆಂಗೆ ಇಟ್ಕೊಂಡಿದ್ದಾರೆ ಗಟ್ಟಿಯಾಗಿ ನಮ್ಮಮ್ಮನೇ. ಬ್ರೀತಿಂಗ್ ಸಹ ನೋಡಿ ಆ ಥರ ಪ್ರಾಬ್ಲಮ್ ಬರ್ತದೆ ನಮ್ಮಮ್ಮಗೆ. ಭಯ ಆಗ್ತದೆ ನೋಡಿ. ಮುಳುಗಕ್ಕೆ ಸಹ ಭಯ ಆಗ್ತದೆ. ನಮ್ಮಪ್ಪನೇ ನೀವು ಮುಳುಗಿಸ್ಬೇಡ ಅಂತ ಹೇಳ್ತಿರೋದು ನೋಡಿ. ವಿಡಿಯೋ ತೆಗಿಬೇಡ ಇದೆಲ್ಲ ಅಂತ ಹೇಳ್ತಿರೋದು ನಮ್ಮಮ್ಮ. ನಾನು ಇಳಿತಾ ಇದ್ದೀನಿ ಇವಾಗ. ನಮ್ಮಪ್ಪ ಬೇಡ ಅಂತ ಹೇಳ್ತೀನಿ ನೀರಿಗೆ. ನೋಡಿ ನಾನು ಯಾವ ಥರ ಆಡ್ತಿದ್ದೆ, ನೀರೆಲ್ಲ ಆಗಬೇಡಿ ಅಂತ. ನಮ್ಮ ಕೆರೆ ಮರವೆ ಹೋಗ್ತದೆ. ನಾವು ಮರವೆಯಲ್ಲೇ ದೀಪ ಹಚ್ಚಿ ಪೂಜೆ ಮಾಡ್ತಿದ್ವಿ. ಇಲ್ಲೆಲ್ಲ ಪೂಜೆ ಮಾಡಿ ಮತ್ತೆ ಕೆರೆ ಒಳಗಡೆಗೆ ದೀಪ ಕಲಿಸ್ತೀವಿ. ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇಲ್ಲಿ ಕೆರೆ ಒಳಗಡೆಗೆ ದೀಪ ಕಲಿಸ್ತೀವಿ.
ಪೂಜೆ ಆದರೆ ಆಯಿತು. ಇವಾಗ ಫೈನಲಿ ತೆಂಗಿನಕಾಯಿ ಹೊಡೆದ್ಬಿಟ್ಟು ನಮ್ಮ ಅಜ್ಜಿ ಇವಾಗ ಎಲ್ಲ ಪೂಜೆಗಳನ್ನು ಆಚರಿಸ್ತಾರೆ. ಚೆನ್ನಾಗಿ ಮಾಡ್ತಾರೆ ನಮ್ಮ ಅಜ್ಜಿ ಇವಾಗ ಪೂಜೆಗಳನ್ನೇ. ಇದು ಸೂಪರ್ ಇರುತ್ತೆ. ನಮ್ಮತ್ತೆ ಚೆನ್ನಾಗಿ ಪೂಜೆ ಮಾಡ್ತಾರೆ. ಎಲ್ಲ ಹಬ್ಬಗಳು ಚೆನ್ನಾಗಿ ಮಾಡ್ತಾರೆ ನಮ್ಮತ್ತೆ. ಪ್ರತಿಯೊಂದು ಹಬ್ಬನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗೆಲ್ಲ ಮಾಡ್ತಾರೆ ನಮ್ಮ ಅಜ್ಜಿ ಹಬ್ಬಗಳನ್ನೇ ಶ್ರೇಷ್ಠವಾಗಿ ಮಾಡ್ತಾರೆ. ನಾವು ದೊಡ್ಡವ್ರು ನೋಡಿ ಪೂಜೆಗಳೆಲ್ಲ ಕಲಿಯೋದು. ಇಲ್ಲಿ ಪೂಜೆ ಆಯಿತು. ಇವಾಗ ದೀಪ ಕೆರೆ ಒಳಗಡೆಗೆ ಬಿಡ್ತಾ ಇದ್ದೀವಿ ನೋಡಿ. ನಾವು ಥರ್ಮಾಕೋಲ್ ಇಕ್ಕಿ ಅದ್ರ ಮೇಲೆ ಎಲೆ ಇಕ್ಕಿ ಮತ್ತು ಅದ್ರ ಮೇಲೆ ಬತ್ತಿ ಇಕ್ಕಿ ದೀಪ ಹಚ್ತಾ ಇದ್ದೀವಿ. ಈ ಥರ ಮಾಡಿದ್ರೆ ತುಂಬ ದೂರ ಹೋಗುತ್ತೆ, ಚೆನ್ನಾಗಿ ಕಾಣಿಸ್ತದೆ. ಬಟ್ ಜಾಸ್ತಿ ಹೊತ್ತು ದೀಪ ಇರ್ತದೆ ನೋಡಿ. ಇವಾಗ ಹಚ್ಚಿ ದೀಪ ಒಳಗಡೆಗೆ ಕೆರೆ ಒಳಗಡೆಗೆ ಬಿಡ್ತೀವಿ. ಕೆರೆ ಒಳಗಡೆ ಬಿಡ್ತಾ ಇದ್ದೀವಿ. ಹಚ್ಚಿದ್ದಾಯಿತು. ನಮ್ಮ ಅಜ್ಜಿ, ನಮ್ಮತ್ತೆ, ನಾನು, ನಮ್ಮ ಯಜಮಾನ್ರು ನಮಸ್ಕಾರ ಮಾಡಿಕೊಂಡು ನಮ್ಮತ್ತೆ ಆದರೆ ಇವಾಗ ಬಿಟ್ಬಿಟ್ರು. ಕೆರೆ ಒಳಗಡೆ ಕಲಿಸಿದ್ರು. ತುಂಬ ಕತ್ಲು ನೋಡಿ. ಇವಾಗ ನಮ್ಮ ಯಜಮಾನ್ರು ನಾನು ಮಾಡ್ತಾಯಿದ್ದೀವಿ ಕಾರ್ತಿಕ ದೀಪ. ನದಿ ಸ್ನಾನ ಅಂತಾರಲ್ಲ, ನದಿ ಇಲ್ಲ, ಅದಕ್ಕೋಸ್ಕರನೇ ಕೆರೆ ಮಾಡಿದ್ದೀವಿ. ನಮ್ಮೂರಲ್ಲಿ ಕೆರೆ ತುಂಬಿ ಮರವೇ ಹೋಗ್ತಾ ಇದೆ, ಅಲ್ಲಿ ಮಾಡಿರೋದು. ಚೆನ್ನಾಗಿದೆ. ಅರ್ಲಿ ಮಾರ್ನಿಂಗು ತುಂಬ ಚೆನ್ನಾಗಿತ್ತು ನೋಡಿ. ಫುಲ್ ಕತ್ಲು, ವಿಡಿಯೋ ತೆಗಿಯೋಕ್ಕೆ ಕೂಡ ಆಗಲಿಲ್ಲ. ಬಟ್ ಸರಿಯಾಗಿ ಕೂಡ ಕ್ಲಾರಿಟಿ ಇಲ್ಲ ನೋಡಿ. ಎಷ್ಟು ಚೆನ್ನಾಗಿ ಹೋಗ್ತಾಯಿತ್ತು. ತುಂಬ ದೂರ ಹೋಗಿತ್ತು, ತುಂಬ ದೂರ ಹೋಗಿದೆ ದೀಪ ನೋಡಿ. ಎಷ್ಟು ದೂರ ಹೋಯ್ತು ನೋಡ್ರಿ, ಎಷ್ಟು ದೂರ ಹೋಗಿದೆ. ಮತ್ತು ಅಲ್ಲಿ ಪೂಜೆ ಆಯಿತು, ಕೆರೆ ಪೂಜೆ ಆಯಿತು. ಇವಾಗ ನಾಗರಕಟ್ಟೆಗೆ ಬಂದಿದ್ದೀವಿ. ಇಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿ ನಾಗಲಿಗೆಲ್ಲ ಅಲಂಕರಣ ಮಾಡಿ ಪೂಜೆ ಮಾಡಿ ಇವಾಗ ನಾಗಲಿಗಾದರೆ ಪೂಜೆ ಆಯಿತು. ಕೆರೆಯಿಂದ ನಾಗಲಿಂದ ಇವಾಗ ಮತ್ತೆ ಈಶ್ವರನ ದೇವಸ್ಥಾನ ಹೋಗ್ತಾ ಇದ್ದೀವಿ. ಈಶ್ವರನ ದೇವಸ್ಥಾನ ಹೋಗಿ ಅಲ್ಲಿ ದೀಪ ಹಚ್ಚಬೇಕು. ಕಾರ್ತಿಕ ದೀಪ ಈಶ್ವರನಿಗೆ 165 ಬತ್ತಿ ದೀಪ ಹಚ್ಚೋದಕ್ಕೆ ಇವಾಗ ನಾವು ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ ನೋಡಿ. ಕೆಳಗಡೆ ರಂಗೋಲಿ ಹಾಕಿ ಅದರ ಮೇಲೆ ಎಲೆ ಇಕ್ಕಿ ಅದರ ಮೇಲೆ ಅಕ್ಕಿ ಹಾಕಿ ಅದರ ಮೇಲೆ ಮತ್ತೆ ಈ ಥರ ಅಲಂಕರಣ ಮಾಡಿ ದೀಪ ಹಚ್ಚುತ್ತೀವಿ
ನಾವಾದರೆ ಈ ಥರ ಮಾಡ್ತಾಯಿದ್ದೀವಿ. ನೀವು ಹೇಗೆ ಮಾಡ್ತೀರಾ ಕಾರ್ತಿಕ ಪೌರ್ಣಮಿಗೆ ಹುಣ್ಣಿಮೆಗೆ ಯಾವ ಥರ ಮಾಡ್ತೀರಾ ಅಂತ ನೀವು ಕಮೆಂಟ್ ಮಾಡಿರಿ. ನಮ್ಮ ಪೂಜೆಯಲ್ಲಿ ಏನನ್ನ ತಪ್ಪಿದ್ರೆ ತಿಳಿಸ್ರಿ, ನಾವು ಸರಿ ಮಾಡ್ಕೊತೀವಿ. ಈ ಥರ ಮಾಡಬಾರ್ದು, ಈ ಥರ ಮಾಡಬೇಕು, ಈ ಥರ ಒಳ್ಳೆಯದು ಅಂತ ನಾವು ಹೇಗೆ ಮಾಡಿದ್ದೀವಿ ಅಂತ ಕೂಡ ಕಮೆಂಟ್ ಮಾಡಿರಿ. ನೋಡಿ ಈ ಥರ ಅಲಂಕರಣ ಮಾಡಿ ನಮ್ಮ ಜೊತೆನೇ ಇನ್ನೂ ಕೆಲವರು ಕೂಡ ಪೂಜಾ ಮಾಡೋಕ್ಕೆ ಬೆಳಗ್ಗೆನೇ ಬಂದಿದ್ದಾರೆ. ಅವರು ಬಂದು ಪೂಜೆ ಆಚರಿಸದೆ ಮುನ್ನೂರ 65 ದೀಪ ಆದರೆ ಕಾರ್ತಿಕ ದೀಪಂ ಇವಾಗ ಹಚ್ಚಿದ್ದಾಯಿತು. ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇವಾಗ ಮನೆಗಾದರೆ ಹೋಗಬೇಕು. ಈ ವಿಡಿಯೋ ಏನನ್ನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ. ನಿಮ್ಮ ಲೈಕು ಸಬ್ಸ್ಕ್ರೈಬ್ ವೆರಿ 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 ಇಂಪಾರ್ಟೆಂಟ್ ನಮಗೆ. ಕಮೆಂಟ್ ಮಾಡಿರಿ ನಮ್ಮ ಪೂಜೆ ಹೇಗಿದೆ ಅಂತ, ನಮ್ಮ ಕೆರೆ ಪೂಜೆ ಕೂಡ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿರಿ. ಲೈಕ್ ಮಾಡೋದಂತೂ ಮರಿಬೇಡ್ರಿ. ನೋಡಿ ಇಲ್ಲಿ ನಾವೇನಾದ್ರು ತಪ್ಪು ಮಾಡಿದರೆ ಅದನ್ನೇ ನೀವು ಹೇಳಿ, ನಿಮ್ಮ ಕಾಮೆಂಟ್ ರೂಪದಿಂದ ನಿಮಗೆ ನಾವೇನಾದ್ರು ತಪ್ಪು ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸಿಂದ ನಮಗೆ ಹೇಳಿ, ನಾವು ಅದನ್ನು ಸರಿಪಡಿಸ್ತೀವಿ. ನೆಕ್ಸ್ಟ್ ಟೈಮ್ ಆ ಥರ ಮಾಡ್ತೀರಾ. ನಮ್ಮ ಯಜಮಾನ್ರಾದರೆ ಪೂಜೆ ಮಾಡಿದ್ರು, ಎಲ್ಲ ಪೂಜೆ ಆಯಿತು, ನಮ್ಮದು ಬೆರ್ಲಿಗೆ ಕೂಡ ಆಗೋಯ್ತು. ಇವಾಗ ನವಗ್ರಹಗಳು ಸುತ್ತಕೊಂಡು ಇವಾಗ ನವಗ್ರಹ ಪೂಜೆ ಕೂಡ ಆಯಿತು. ಇವಾಗಾದರೆ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಬಂದು ಇವಾಗ ನಾವು ಇನ್ನು ಅದರಲ್ಲಿರೋ ಅದೇ ಅಂದರೆ ನೆಂದೋಗಿರೋ ಒದ್ದೆ ಬಟ್ಟೆ ಎಲ್ಲ ತೆಗಿಬೇಕು ಅಂತ ಡಿಕ್ಕಿ ತೆಗೆದು ಬಟ್ಟೆ ಎಲ್ಲ ಎತ್ಕೊಂಡಿದ್ದೀವಿ. ಬಟ್ಟೆ ಎತ್ಕೊಂಡ ತಕ್ಷಣ ಅದರಲ್ಲಿ ಹಾವು, ಶಾಕು, ದೊಡ್ಡ ಶಾಕು. ಅಮ್ಮ ಹಾವಿದೆ ಅಂತ ಅಮ್ಮ ಕಿರ್ಚಿದ್ರು. ನೋಡಿದ್ರೆ ಅದರಲ್ಲಿ ದೊಡ್ಡ ಹಾವಂತೆ ಹಾವು. ಅಪ್ಪ ಭಯಪಟ್ಟು ನಾವು ನೋಡಿ ದೊಡ್ಡ ಹಾವು ನೋಡ್ರಿ, ದೊಡ್ಡ ಹಾವು. ಅದು ಡಿಕ್ಕಿ ಕೆಳಗಡೆ ಇದ್ಬಿಟ್ಟಿದೆ. ಅದು ನಾಗರ ಹಾವು ಅಂತ, ಅದು ನಾಗರ ಹಾವು ನೋಡಿ. ಅದು ಮನೆ ಬಾಗಿಲು ತೆಗ್ದು ಹಬ್ಬದ ದಿವಸನೇ